ಹಾಯ್ ಎಲ್ರಿಗೂ. ಫಿಶ್ ರವಾ ಫ್ರೈನ ಯಾವಾಗಾದರೂ ಮನೇಲಿ ಮಾಡಿದ್ದೀರಾ? ಮನೇಲಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ. ನೀವು ಕೂಡ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ತೀರಾ. ಯಾವಾಗಲೂ ಕಬಾಬು ಸಾಂಬಾರು ಅಂತ ಮಾಡ್ತಾಯಿದ್ರೆ ಇದನ್ನು ಕೂಡ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ, ಅದನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಪೌಡರ್ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಯೂಸ್ ಮಾಡ್ಬೋದು. ಜೊತೆಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು ಕೂಡ ಖಾರ ಇರೋದ್ರಿಂದ ನೀವು ನೋಡಿಕೊಂಡು ಅದನ್ನು ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಪೌಡರು, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೋಬೋದು. ನಾನಿಲ್ಲ ಹಾಕಿಲ್ಲ, ಇದೇ ಖಾರ ಇರೋದ್ರಿಂದ ಅದನ್ನು ಹಾಕಿಲ್ಲ. ಹಾಕಿದ್ರೆ ಕೂಡ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಉಪ್ಪು, ನಿಂಬೆಹಣ್ಣು ರಸ, ಒಂದು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದ್ರಿಂದ ಇದೆಲ್ಲ ಮಿಕ್ಸ್ ಆದಾಗ ಆ ಕೋಟಿಂಗಿಗೆ ಚೆನ್ನಾಗಿ ಅದು ಹಿಡಿಯುತ್ತೆ. ಆದ್ದರಿಂದ ಎಣ್ಣೆನ ಬಳಸಬೇಕು. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ತುಂಬ ತೆಳು ಮಾಡಬೇಡಿ, ತುಂಬ ತೆಳು ಇದ್ದರೆ ಕೋಟಿಂಗ್ ಆಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಈ ಮಿಕ್ಸನ್ನೇ ನಾವು ತವಾ ಫ್ರೈಗೂ ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ರವಾ ಫ್ರೈ ಮಾಡ್ತಿರೋದ್ರಿಂದ ಇದಿವಾಗ ರೆಡಿಯಾಗಿದೆ. ರವಾ ಫ್ರೈಗೆ ಇನ್ನೊಂದು ಪ್ಲೇಟಿಗೆ ನನಗೆ ಎಷ್ಟು ಬೇಕೋ ಅಷ್ಟು ರವಾನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ರವಾಗೆ ಮಿಕ್ಸ್ ಆದಾಗ ಸ್ವಲ್ಪ ಸಪ್ಪೆ ಬರುತ್ತೆ ಫಿಶ್ಶು, ಆದ್ದರಿಂದ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೆರಡನ್ನೂ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಆದಮೇಲೆ ಫಿಶ್ನ ಕಟ್ ಮಾಡಿರ್ತೀವಲ್ಲ ಅದನ್ನು ತಗೊಂಡು ಮುಂಚೆ ರೆಡಿ ಮಾಡಿರುವಂತಹ ಈ ಕೆಂಪು ಪೇಸ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕೋಟಿಂಗ್ ಚೆನ್ನಾಗಿ ಮಾಡ್ಕೋಬೇಕು ಒಳಗಡೆ ಎಲ್ಲ. ಅದಾದ ನಂತರ ಅದರಿಂದ ರವಾದ ಏನು ರೆಡಿ ಮಾಡಿದ್ವಿ ಅದಕ್ಕೆ ಕೋಟಿಂಗ್ ಮಾಡ್ಕೋಬೇಕು. ಅಂದರೆ ಎಲ್ಲೂ ಅದು ಕೈಲಿ ಹಿಂಗೆ ಮುಟ್ಟಿದಾಗ ಉದುರೋ ಚಾನ್ಸಸ್ ಇರುತ್ತೆ. ನೀವು ಹಿಂಗೆ ಇಟ್ಟು ನೀಟಾಗಿ ಚೆನ್ನಾಗಿ ಉದುರಿಸಿದ್ರೆ ಫುಲ್ ಕೋಟಿಂಗ್ ಆಗುತ್ತೆ. ಅದನ್ನು ಒಂದು ಅರ್ಧ ಗಂಟೆ ಬಿಡಿ, ಮ್ಯಾರಿನೇಟ್ ಮಾಡಿರೋ ಥರ ಆಗಬೇಕು. ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಕಾದಿರುವಂಥ ಎಣ್ಣೆಗೆ ಈ ಫಿಶ್ನ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫಿಶ್ ರವಾ ಫ್ರೈ ರೆಡಿ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.